ನಮಸ್ಕಾರ ವೀಕ್ಷಕರೇ. ಇಂದು ಅತ್ಯಂತ ಪವಿತ್ರವಾದ ಅಧಿಕ ಜ್ಯೇಷ್ಠ ಹುಣ್ಣಿಮೆ. ಅಧಿಕ ಜ್ಯೇಷ್ಠ ಪೌರ್ಣಿಮೆಯ ವಿಶೇಷತೆಯನ್ನು ತಿಳಿಸುವ ಈ ಕಥೆಯನ್ನು ಇಂದು ಯಾರು ಕೇಳುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯ ದಿವ್ಯ ಆಶೀರ್ವಾದದಿಂದ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಮಳೆಯಂತೆ ಸುರಿಯುತ್ತವೆ. ದಾರಿದ್ರ್ಯವು ದೂರಾಗಿ ಮನೆಯಲ್ಲಿ ಸಕಲ ಶುಭಗಳು ಉಂಟಾಗುತ್ತವೆ. ಅದೃಷ್ಟವಂತರು ಮಾತ್ರ ಇಂದು ಈ ಕಥೆಯನ್ನು ಕೇಳುತ್ತಿದ್ದಾರೆ. ಈ ಕಥೆಯನ್ನು ಪ್ರಾರಂಭಿಸುವ ಮುನ್ನ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಬರೆಯಿರಿ. ಅಷ್ಟೈಶ್ವರ್ಯಗಳು ಲಭಿಸುವಂತೆ ಆ ಲಕ್ಷ್ಮೀ ದೇವಿ ಆಶೀರ್ವದಿಸುತ್ತಾಳೆ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪೂರ್ವದಲ್ಲಿ ಕಲ್ಯಾಣಪುರಿ ಎಂಬ ಅತ್ಯಂತ ಸುಂದರವಾದ ನಗರವಿತ್ತು. ಆ ನಗರವು ಶಿಲ್ಪಕಲೆ ಹಾಗೂ ಹಸ್ತಾಕೃತಿಗಳಿಗೆ ತವರೂರಾಗಿತ್ತು. ಆ ನಗರದಲ್ಲಿ ಕಲಾಧರ ಎಂಬ ಒಬ್ಬ ಯುವ ಶಿಲ್ಪಿ ಇದ್ದನು. ಅವನ ಕೈಯಲ್ಲಿ ನಿರ್ಜೀವ ಕಲ್ಲು ಕೂಡ ಜೀವ ಪಡೆದುಕೊಂಡು ಅದ್ಭುತ ಶಿಲ್ಪವಾಗಿ ಮಾರ್ಪಡುತ್ತಿತ್ತು. ಅವನ ಉಳಿ ಪೆಟ್ಟಿಗೆ ದೇವತಾ ಮೂರ್ತಿಗಳೇ ಸಜೀವವಾಗಿ ನಡೆದು ಬರುತ್ತಿವೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಅವನ ಪತ್ನಿ ಚಿತ್ರಾಂಗದೆ. ಹೆಸರಿಗೆ ತಕ್ಕಂತೆ ಅವಳು ರೂಪವತಿಯೂ ಗುಣವಂತೆಯೂ ಆಗಿದ್ದಳು. ಅವರಿಬ್ಬರದ್ದು ಅತ್ಯಂತ ಅನ್ಯೋನ್ಯವಾದ ದಾಂಪತ್ಯ ಜೀವನ. ಕಲಾಧರನ ಶಿಲ್ಪಕಲೆಯಿಂದ ಬರುತ್ತಿದ್ದ ಸಂಪತ್ತಿನಿಂದ ಅವರ ಮನೆ ಸದಾ ಲಕ್ಷ್ಮೀ ಕಳೆಯಿಂದ ಕಂಗೊಳಿಸುತ್ತಿತ್ತು. ಆದರೆ ವಿಧಿ ಕೈಕೊಟ್ಟಿತು. ಕಲಾಧರನಿಗೆ ಎಲ್ಲಿಲ್ಲದ ಗರ್ವ ಮತ್ತು ಅಹಂಕಾರ ತಲೆಗೇರಿತು. ನನ್ನಂತಹ ಶ್ರೇಷ್ಠ ಶಿಲ್ಪಿ ಈ ಭೂಮಿಯ ಮೇಲೆಯೇ ಇಲ್ಲ, ದೈವ ಕೂಡ ನನ್ನ ಕಲೆಯ ಮುಂದೆ ತಲೆಬಾಗಲೇಬೇಕು ಎಂದು ಅವನು ಅಹಂಕಾರದಿಂದ ಬೀಗತೊಡಗಿದನು. ಒಂದು ದಿನ ಒಬ್ಬ ವೃದ್ಧ ಗುರುಗಳು ಅವನ ಬಳಿಗೆ ಬಂದು ದೇವಾಲಯಕ್ಕಾಗಿ ಒಂದು ವಿಷ್ಣುಮೂರ್ತಿಯ ವಿಗ್ರಹವನ್ನು ಕೆತ್ತಿಕೊಡುವಂತೆ ಕೇಳಿಕೊಂಡರು. ಅದಕ್ಕೆ ಅವನು, ನನ್ನ ಕಲೆಗೆ ಬೆಲೆ ಕಟ್ಟಲು ನಿಮ್ಮಿಂದ ಸಾಧ್ಯವೇ? ನನ್ನ ಸಮಯ ಅತ್ಯಂತ ಅಮೂಲ್ಯವಾದದ್ದು. ಸಾಮಾನ್ಯ ಜನರಿಗಾಗಿ ನಾನು ಶಿಲ್ಪಗಳನ್ನು ಕೆತ್ತಲಾರೆ ಎಂದು ಗರ್ವದಿಂದ ಅವರನ್ನು ಅವಮಾನಿಸಿ ಕಳುಹಿಸಿದನು. ಆ ಕ್ಷಣದಿಂದಲೇ ಅವನ ಪತನ ಪ್ರಾರಂಭವಾಯಿತು. ಅವನ ಕೈಗಳು ನಡುಗಲು ಆರಂಭಿಸಿದವು. ಉಳಿ ಹಿಡಿದರೆ ಕಲ್ಲಿನ ಮೇಲೆ ಪೆಟ್ಟು ತಪ್ಪಾಗಿ ಬೀಳುತ್ತಿತ್ತು. ದೇವತಾ ಮೂರ್ತಿಯನ್ನು ಕೆತ್ತಲು ಹೋದರೆ ಅದು ವಿಕಾರವಾದ ರಾಕ್ಷಸ ರೂಪವಾಗಿ ಮಾರ್ಪಡುತ್ತಿತ್ತು. ಅವನಲ್ಲಿದ್ದ ಕಲೆ ಅವನನ್ನು ಬಿಟ್ಟು ಹೊರಟು ಹೋಯಿತು. ಅದರೊಂದಿಗೆ ಅವನ ಸಂಪತ್ತು ಕೂಡ ಕರಗತೊಡಗಿತು. ಐಶ್ವರ್ಯದಿಂದ ಕಂಗೊಳಿಸುತ್ತಿದ್ದ ಅವರ ಮನೆ ದಾರಿದ್ರ್ಯ ಮತ್ತು ಅಂಧಕಾರದಿಂದ ತುಂಬಿಹೋಯಿತು. ಗಂಡ ಹೆಂಡತಿಯ ನಡುವೆ ಪ್ರೀತಿಯ ಬದಲಿಗೆ ಕಿರಿಕಿರಿ, ವಾದ ವಿವಾದಗಳು ಮನೆ ಮಾಡಿದವು. ಚಿತ್ರಾಂಗದೆ ತನ್ನ ಗಂಡನ ದುಸ್ಥಿತಿಯನ್ನು ಕಂಡು ತಮ್ಮ ಹಣೆ ಬರಹವನ್ನು ನೆನೆದು ದಿನವೂ ಕಣ್ಣೀರಿಡುತ್ತಿದ್ದಳು. ಅವರ ಮನೆಯ ಎದುರಿಗಿದ್ದ ಲಕ್ಷ್ಮೀ ನಾರಾಯಣ ಆಲಯದಲ್ಲಿ ಶಾಂತಿ ಎಂಬ ಒಬ್ಬ ವೃದ್ಧೆ ಕಸ ಗುಡಿಸಿ ರಂಗೋಲಿ ಹಾಕಿ ಸೇವೆ ಮಾಡುತ್ತಿದ್ದಳು. ವಯಸ್ಸಾಗಿದ್ದರೂ ಆಕೆಯ ಮುಖದಲ್ಲಿ ಒಂದು ದಿವ್ಯವಾದ ಶಾಂತಿ ಮತ್ತು ತೇಜಸ್ಸಿತ್ತು. ಆಕೆ ಚಿತ್ರಾಂಗದೆಯ ದುಃಖವನ್ನು ಪ್ರತಿದಿನ ಗಮನಿಸುತ್ತಿದ್ದಳು. ಸರಿಯಾಗಿ ಆ ಸಮಯದಲ್ಲಿ ಅಧಿಕ ಮಾಸ ಅಂದರೆ ಪುರುಷೋತ್ತಮ ಮಾಸ ಬಂದಿತು. ಒಂದು ದಿನ ಸಾಯಂಕಾಲ ಆಲಯದಲ್ಲಿ ದೀಪ ಹಚ್ಚಿ ಮನೆಗೆ ಹಿಂದಿರುಗುತ್ತಿದ್ದ ಶಾಂತಿ ಅಜ್ಜಿ ಕಣ್ಣೀರು ಹಾಕುತ್ತಾ ತುಳಸಿ ಕಟ್ಟೆಯ ಬಳಿ ಕುಳಿತಿದ್ದ ಚಿತ್ರಾಂಗದೆಯನ್ನು ಕಂಡಳು. ಆಕೆಯ ಬಳಿಗೆ ಹೋಗಿ ಪ್ರೀತಿಯಿಂದ ತಲೆಯ ಮೇಲೆ ಕೈಯಿಟ್ಟು ಹೀಗೆಂದಳು, ಅಮ್ಮ ಚಿತ್ರಾಂಗದ, ಕಣ್ಣೀರಿನಿಂದ ಆ ಲಕ್ಷ್ಮೀದೇವಿಯ ಪಾದಗಳನ್ನು ತೊಳೆಯಬೇಡ. ನಿನ್ನ ಸೌಭಾಗ್ಯ ಮತ್ತು ಐಶ್ವರ್ಯವನ್ನು ನೀನು ಮರಳಿ ಪಡೆಯಬಹುದಾದ ಒಂದು ಅದ್ಭುತ ಅವಕಾಶ ನಿನ್ನ ಹೊಸ್ತಿಲಿಗೆ ಬಂದಿದೆ. ಅದನ್ನು ಕೇಳಿ ಚಿತ್ರಾಂಗದೆ ಆಶ್ಚರ್ಯದಿಂದ, ಅಜ್ಜಿ, ಏನದು ಅವಕಾಶ? ನಮ್ಮ ಕಲೆ ಹೊರಟು ಹೋಯಿತು, ಸಂಪತ್ತು ಕರಗಿ ಹೋಯಿತು, ನಮ್ಮ ಜೀವನವೇ ಕತ್ತಲಾಗಿದೆ, ಇನ್ನು ನಮಗೆ ದಾರಿಯಲ್ಲಿದೆ ಎಂದು ದೀನಳಾಗಿ ಕೇಳಿದಳು. ಆಗ ಶಾಂತಿ ಅಜ್ಜಿ ಅಧಿಕ ಮಾಸದ ಪೌರ್ಣಿಮೆಯ ಅತ್ಯಂತ ಗಹನವಾದ ಮತ್ತು ಶಕ್ತಿಶಾಲಿಯಾದ ರಹಸ್ಯವನ್ನು ವಿವರಿಸಲು ಪ್ರಾರಂಭಿಸಿದಳು. ತಾಯಿ, ಪೌರ್ಣಿಮೆ ಯಾರ ದಿನ? ಧನ, ಐಶ್ವರ್ಯ, ಸೌಭಾಗ್ಯ ಮತ್ತು ಕಲೆಗಳಿಗೆ ಆದಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ದಿನ. ಹಾಗೆಯೇ ಸಮಸ್ತ ಭೋಗ ಸುಖಗಳನ್ನು ಪ್ರಸಾದಿಸುವ ದೈತ್ಯಗುರು ಶುಕ್ರಾಚಾರ್ಯರ ದಿನ. ಅವರ ಬಳಿ ಮೃತ್ಯುವನ್ನು ಕೂಡ ಜಯಿಸುವ ಮೃತ ಸಂಜೀವಿನಿ ವಿದ್ಯೆ ಇದೆ. ಇನ್ನು ಈ ಅಧಿಕ ಮಾಸ ಯಾರದ್ದು? ಸಾಕ್ಷಾತ್ ಆ ಲಕ್ಷ್ಮೀದೇವಿಯ ಪತಿಯಾದ ಪುರುಷೋತ್ತಮ ಶ್ರೀಮನ್ ನಾರಾಯಣನದ್ದು. ಸಾಮಾನ್ಯವಾಗಿಯೇ ಪೌರ್ಣಮಿಯ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಐಶ್ವರ್ಯ ಲಭಿಸುತ್ತದೆ. ಆದರೆ ಈ ಅಧಿಕ ಮಾಸದಲ್ಲಿ ಬರುವ ಪೌರ್ಣಿಮೆ ಸಾಮಾನ್ಯವಾದದ್ದಲ್ಲ. ಅದು ಅಖಂಡ ಸೌಭಾಗ್ಯ ಪೌರ್ಣಮಿ.
ಅಂದು ತನ್ನ ಪ್ರಿಯಪತಿಯ ಮಾಸದಲ್ಲಿ ಲಕ್ಷ್ಮೀದೇವಿಯು ಅತ್ಯಂತ ಪ್ರಸನ್ನ ಹಾಗೂ ಕರುಣಾಮಯಿ ರೂಪದಲ್ಲಿರುತ್ತಾಳೆ. ಶುಕ್ರಾಚಾರ್ಯರು ಸಹ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಶ್ರೀಹರಿ ಮತ್ತು ಲಕ್ಷ್ಮೀದೇವಿಯನ್ನು ಒಟ್ಟಿಗೆ ಪೂಜಿಸುತ್ತಾರೆ. ಅಂದು ಗಂಡ ಹೆಂಡತಿ ಇಬ್ಬರೂ ಜೊತೆಯಾಗಿ ಲಕ್ಷ್ಮೀನಾರಾಯಣರನ್ನು ಏಕರೂಪವಾಗಿ ಭಾವಿಸಿ ಪೂಜಿಸಿದರೆ ಅವರ ಜೀವನದಿಂದ ದಾರಿದ್ರ್ಯವು ಓಡಿ ಹೋಗುತ್ತದೆ. ಕಳೆದುಕೊಂಡ ಕಲೆ ಮತ್ತು ನೈಪುಣ್ಯಗಳು ಮರಳಿ ಬರುತ್ತವೆ. ಮುರಿದು ಬೀಳುವ ಹಂತದಲ್ಲಿರುವ ದಾಂಪತ್ಯ ಬಂಧಗಳು ಒಂದಾಗಿ ಅಖಂಡ ಸೌಭಾಗ್ಯ ಸಿದ್ಧಿಸುತ್ತದೆ. ಅಂದು ಮಾಡುವ ಪೂಜೆ ಮೃತ ಸಂಜೀವಿನಿಯಂತೆ ಕೆಲಸ ಮಾಡಿ ಸತ್ತು ಹೋದ ಅವರ ಆಸೆಗಳಿಗೆ ಮರುಜೀವ ನೀಡುತ್ತದೆ. ಶಾಂತಿ ಅಜ್ಜಿ ಪೂಜಾ ವಿಧಾನವನ್ನು ಈ ರೀತಿ ವಿವರಿಸಿದಳು. ಬೆಳಗಿನ ಜಾವವೇ ಗಂಡ ಹೆಂಡತಿ ಇಬ್ಬರು ಎದ್ದು ತಲೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ರಂಗೋಲಿ ಇಟ್ಟು ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸಬೇಕು. ಪೂಜಾ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಭಾವಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ತಾವರೆ ಹೂವು ಹಾಗೂ ಮಲ್ಲಿಗೆ ಹೂವುಗಳಿಂದ ಅಲಂಕರಿಸಬೇಕು. ಅಷ್ಟಗಂಧ ಮತ್ತು ಕುಂಕುಮದಿಂದ ಪೂಜಿಸಬೇಕು. ನೈವೇದ್ಯವಾಗಿ ಹಾಲು, ಸಕ್ಕರೆ, ತುಪ್ಪ ಮತ್ತು ಏಲಕ್ಕಿಯಿಂದ ಮಾಡಿದ ಪಾಯಸವನ್ನು ತಪ್ಪದೆ ಸಮರ್ಪಿಸಬೇಕು. ಏಕೆಂದರೆ ಇದು ಕ್ಷೀರಸಾಗರ ಮಥನದ ಸಮಯದಲ್ಲಿ ಲಕ್ಷ್ಮೀದೇವಿಯೊಂದಿಗೆ ಉದ್ಭವಿಸಿದ ಅಮೃತಕ್ಕೆ ಸಮಾನವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಸುಮಂಗಲಿ ಪೂಜೆ ಮತ್ತು ದಾನ. ತಮ್ಮ ಶಕ್ತಿಯಾನುಸಾರ ಕನಿಷ್ಠ 5 ಜನ ಸುಮಂಗಲಿಯರನ್ನು ಮನೆಗೆ ಕರೆದು ಅವರ ಪಾದಗಳಿಗೆ ಅರಿಶಿಣ ಹಚ್ಚಿ ಗಂಧ, ಕುಂಕುಮ, ಹೂವು, ಹಣ್ಣು, ಬಳೆಗಳು ಮತ್ತು ಬ್ಲೌಸ್ ಪೀಸ್ ಒಳಗೊಂಡ ತಾಂಬೂಲವನ್ನು ಬಾಗಿನವಾಗಿ ನೀಡಬೇಕು. ಅವರ ಪಾದಗಳಿಗೆ ನಮಸ್ಕರಿಸಿ ಅವರನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವೆಂದು ಭಾವಿಸಿ ಅವರ ಆಶೀರ್ವಾದ ಪಡೆಯಬೇಕು. ಆ ದಿನವಿಡೀ ಗಂಡ ಹೆಂಡತಿ ಇಬ್ಬರು ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರಗಳನ್ನು ಜಪಿಸುತ್ತಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು. ಈ ವ್ರತವನ್ನು ಹಣದಿಂದಲ್ಲ, ಭಕ್ತಿ ಮತ್ತು ಚಿತ್ತಶುದ್ಧಿಯಿಂದ ಮಾಡಬೇಕು. ನಿಮ್ಮ ಬಳಿ ಏನೂ ಇಲ್ಲದಿದ್ದರೂ ಇರುವಷ್ಟರಲ್ಲೇ ಆ ತಾಯಿಯನ್ನು ಸ್ಮರಿಸಿಕೊಂಡು ಕೇವಲ ಒಬ್ಬ ಸುಮಂಗಳಿಗೆ ಅರಿಶಿಣ ಕುಂಕುಮ ನೀಡಿದರೂ ಕನಕ ಮಹಾಲಕ್ಷ್ಮಿ ಕರುಣಿಸುತ್ತಾಳೆ ಎಂದು ಅಜ್ಜಿ ಹೇಳಿ ತನ್ನ ಹಾದಿ ಹಿಡಿದಳು. ಶಾಂತಿ ಅಜ್ಜಿಯ ಮಾತುಗಳು ಚಿತ್ರಾಂಗದೆಯಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದವು. ಅವಳು ತನ್ನ ಪತಿಯ ಬಳಿಗೆ ಹೋಗಿ ನಡೆದದ್ದನ್ನೆಲ್ಲ ತಿಳಿಸಿ ವ್ರತ ಮಾಡಲು ಒಪ್ಪಿಸಿದಳು. ಅವರ ಬಳಿ ಹಣವಿರಲಿಲ್ಲ. ಚಿತ್ರಾಂಗದೆ ಕಾಡಿಗೆ ಹೋಗಿ ತಾವರೆ ಮತ್ತು ಮಲ್ಲಿಗೆ ಹೂವುಗಳನ್ನು ತಂದಳು. ಕಲಾಧರನು ತನ್ನ ನಡುಗುತ್ತಿದ್ದ ಕೈಗಳಿಂದಲೇ ಒಂದು ಸಣ್ಣ ಮರದ ತುಂಡನ್ನು ತೆಗೆದುಕೊಂಡು ಅದರ ಮೇಲೆ ಅತ್ಯಂತ ಸುಂದರವಾದ ಲಕ್ಷ್ಮೀದೇವಿಯ ಪಾದವನ್ನು ಕೆತ್ತಿದನು. ಅದೇ ಅವರು ಅಮ್ಮನವರಿಗೆ ಸಮರ್ಪಿಸಿದ ಕಾಣಿಕೆಯಾಗಿತ್ತು. ಅಧಿಕ ಮಾಸದ ಪೌರ್ಣಮಿ ಬಂದೇ ಬಿಟ್ಟಿತು. ಗಂಡ ಹೆಂಡತಿ ಇಬ್ಬರು ಅಜ್ಜಿ ಹೇಳಿದಂತೆಯೇ ವ್ರತವನ್ನು ಆಚರಿಸಿದರು. ತಮ್ಮ ಮನೆಯ ಪಕ್ಕದಲ್ಲಿದ್ದ 5 ಜನ ಬಡ ಸುಮಂಗಲಿಯರನ್ನು ಕರೆದು ತಮ್ಮ ಬಳಿ ಇದ್ದ ಅಲ್ಪ ಸ್ವಲ್ಪ ಅರಿಶಿಣ, ಕುಂಕುಮ ಹಾಗೂ ತಮ್ಮ ಕೈ ತೋಟದಲ್ಲಿ ಬೆಳೆದಿದ್ದ ಬಾಳೆಹಣ್ಣುಗಳನ್ನು ತಾಂಬೂಲವಾಗಿ ನೀಡಿ ಅವರ ಪಾದಗಳಿಗೆ ನಮಸ್ಕರಿಸಿದರು. ಆ ಸುಮಂಗಳಿಯರ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಅವರು ಮನಪೂರ್ವಕವಾಗಿ ಆ ದಂಪತಿಗಳನ್ನು ಅಖಂಡ ಸೌಭಾಗ್ಯವತಿಯಾಗಿ ಐಶ್ವರ್ಯವಂತರಾಗಿ ಬಾಳಿ ಎಂದು ಆಶೀರ್ವದಿಸಿದರು. ಅಂದು ರಾತ್ರಿ ಕಲಾಧರನು ಮಲಗಿದ್ದಾಗ ಕನಸಿನಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಶ್ರೀಮನ್ ನಾರಾಯಣನೊಂದಿಗೆ ತನ್ನ ಮನೆಗೆ ಬಂದು ತಾನು ಕೆತ್ತಿದ ಆ ಸಣ್ಣ ಮರದ ಪಾದದ ಮೇಲೆ ತನ್ನ ಪಾದವನ್ನಿಟ್ಟು ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಂತೆ ಭಾಸವಾಯಿತು. ಮರುದಿನ ಬೆಳಿಗ್ಗೆ ಕಲಾಧರನು ಎದ್ದಾಗ ಅವನ ಕೈಗಳಲ್ಲಿ ನಡುಕವಿರಲಿಲ್ಲ. ಅವನ ಮನಸ್ಸಿನಲ್ಲಿ ಗರ್ವವಿರಲಿಲ್ಲ. ಬದಲಿಗೆ ಪ್ರಶಾಂತತೆ ಇತ್ತು. ಅವನೊಂದು ಕಲ್ಲನ್ನು ತೆಗೆದುಕೊಂಡು ಉಳಿಯನ್ನು ಹಿಡಿದನು. ಕೆಲವೇ ಗಂಟೆಗಳಲ್ಲಿ ಅದ್ಭುತವಾದ ಜೀವಕಳೆ ಹಾಗೂ ಕರುಣಾರಸ ತುಂಬಿದ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಕೆತ್ತಿದನು. ಅದು ಅವನು ಅಹಂಕಾರದಲ್ಲಿದ್ದಾಗ ಕೆತ್ತಿದ ಶಿಲ್ಪಗಳಿಗಿಂತ 100 ಪಟ್ಟು ಅದ್ಭುತವಾಗಿತ್ತು. ಆ ವಿಗ್ರಹವನ್ನು ನೋಡಿ ನಗರದ ಜನರು ಹಾಗೂ ರಾಜನು ಆಶ್ಚರ್ಯಚಕಿತರಾದರು. ರಾಜನು ಅವನನ್ನು ತನ್ನ ಆಸ್ಥಾನ ಶಿಲ್ಪಿಯನ್ನಾಗಿ ನೇಮಿಸಿ ಸಾವಿರಾರು ವರಹಗಳನ್ನು ಬಹುಮಾನವಾಗಿ ನೀಡಿದನು. ಕಲಾಧರನ ಕೀರ್ತಿ ಮತ್ತು ಸಂಪತ್ತು ಮರಳಿ ಬಂದವು. ಆದರೆ ಈ ಬಾರಿ ಅವುಗಳ ಜೊತೆಗೆ ವಿನಯ, ಭಕ್ತಿ
ಮತ್ತು ಧರ್ಮವು ಸೇರಿದವು. ಚಿತ್ರಾಂಗದೆ ಮತ್ತು ಕಲಾಧರನ ದಾಂಪತ್ಯ ಮೊದಲಿಗಿಂತಲೂ ಗಟ್ಟಿಯಾಯಿತು. ಅವರು ಪ್ರತಿ ಅಧಿಕ ಮಾಸದ ಪೌರ್ಣಮಿಯಂದು ನೂರಾರು ಸುಮಂಗಲಿಯರಿಗೆ ಬಾಗಿನ ನೀಡುತ್ತಾ ಆ ವ್ರತದ ಮಹಿಮೆಯನ್ನು 10 ದಿಕ್ಕುಗಳಿಗೂ ಹರಡಿದರು. ಅವರ ಕತೆ ಅಧಿಕ ಮಾಸದ ಪೌರ್ಣಮಿಯ ಅಪಾರ ಶಕ್ತಿಗೆ ಕೈಗನ್ನಡಿಯಾಗಿ ಉಳಿಯಿತು. ಅಧಿಕ ಮಾಸದ ಪೌರ್ಣಮಿ ಕೇವಲ ಧನವನ್ನು ನೀಡುವ ದಿನವಲ್ಲ, ಅದು ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆಯನ್ನು ಹೆಚ್ಚಿಸಿ ಕಳೆದುಕೊಂಡ ಕಲೆ ಮತ್ತು ಸಂಪಾದನೆಯನ್ನು ಮರಳಿ ಪ್ರಸಾದಿಸಿ ಜೀವನಕ್ಕೆ ಹೊಸ ಅರ್ಥವನ್ನು ನೀಡುವ ಮೃತ ಸಂಜೀವಿನಿ ಇದ್ದಂತೆ. ಅಂದು ಲಕ್ಷ್ಮೀನಾರಾಯಣರನ್ನು ಏಕಮನಸ್ಸಿನಿಂದ ಭಕ್ತಿ ಮತ್ತು ಚಿತ್ತಶುದ್ಧಿಯಿಂದ ಪೂಜಿಸಿದರೆ ಅವರ ಜೀವನದಲ್ಲಿ ಸೌಭಾಗ್ಯ, ಐಶ್ವರ್ಯ ಮತ್ತು ಆನಂದಕ್ಕೆ ಎಂದಿಗೂ ಕೊರತೆ ಇರುವುದಿಲ್ಲ. ಈ ಕಥೆಯನ್ನು ಇದುವರೆಗೆ ಭಕ್ತಿ ಶ್ರದ್ಧೆಗಳಿಂದ ಯಾರು ಕೇಳಿದ್ದಾರೋ ನಿಮಗೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ತಪ್ಪದೇ ಲಭಿಸಿ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.